ಶ್ರೀಮಠ ಆದಿ ಜಗದ್ಗುರು ಶಂಕರಾಚಾರ್ಯರನ್ನು ಮೊದಲು ಮಾಡಿಕೊಂಡು ಇಲ್ಲಿಯ ಪರ್ಯಂತರವಾಗಿ ಇರುವಂಥ ಎಲ್ಲ ಗುರು ಸಂಪ್ರದಾಯಗಳಿಗೆ ನನ್ನ ದೀರ್ಘ ದಂಡವತ್ ಪ್ರಣಾಮವನ್ನು ಸಲ್ಲಿಸುತ್ತಾ ಈ ಕುಂಭಮೇಳದಲ್ಲಿ ಭಾಗವಹಿಸಿ ಅಮೃತ ಸ್ನಾನವನ್ನು ಮಾಡಲಿಕ್ಕೆ ಹೊರಟಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಒಂದು ಸುವರ್ಣ ಅಕ್ಷರಗಳಿಂದ ಬರೆದು ಇರತಕ್ಕಂಥ ದಿವಸ ಇವತ್ತು ನಮಗೆ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಕುಂಭಮೇಳದಲ್ಲಿ ನಾವೆಲ್ಲ ಭಾಗವಹಿಸ್ಲಿಕ್ಕೆ ಹೊಂಟೇವೆ ಅಂದರೆ ಇದು ಏನೋ ಒಂದು ಹಿಂದಿನ ಜನ್ಮದ ಸುಕೃತ ಪುಣ್ಯದ ಫಲವಾಗಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಹೊಂಟೇವೆ. ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದಂಥ ಜನ್ಮ. ನಾವೆಲ್ಲ ಸಂತ ಮಂಡಳಿಯವರು ಯಾವ ರೀತಿ ಇರಬೇಕಂತ ಅಂತಂದ್ರೆ ನಿಸ್ವಾರ್ಥ ಮನೋಭಾವದಿಂದ ನಾವು ಅರಿಷಡ್ ವರ್ಗಗಳನ್ನು ಜಯಿಸಿ ಇವತ್ತು ಈ ನಮ್ಮ ಪ್ರಾಪಂಚಿಕ ಸುಖ ದುಃಖಗಳನ್ನು ಬದಿಗೆ ಇಟ್ಟು ಇವತ್ತು ಈ ಆಧ್ಯಾತ್ಮಿಕ ಜೀವನವನ್ನು ನಾವು ಇವತ್ತು ಸಾಗಿಸಬೇಕಾಗಿದೆ. ಇವತ್ತು ನಾವು ನಮಗೆಲ್ಲ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಆಗಬೇಕಾಗಿದೆ. ಅದಕ್ಕೆ ನಾವು ಏನು ಮಾಡ್ಲಿಕ್ಕತ್ತೇವೆ ಅಂದ್ರೆ ಇವತ್ತು ನಮಗೆ ಸುಖ ಆಗಬೇಕು, ನನ್ನ ಮಕ್ಕಳು ನನ್ನ ಮನೆತನ ಸುಖವಾಗಿ ಸಮೃದ್ಧಿಯಿಂದ ಬಾಳಬೇಕು, ಸುಖ ಶಾಂತಿ ಸಿಗಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡ ನಾವು ಇವತ್ತೇನು ಮಾಡ್ಲಿಕ್ಕತ್ತೇವೆ, ಕಂಡ ತೀವ್ರ ಮಾಡ್ಕೊಂಡು ತಿರುಗಾಡ್ಲಿಕ್ಕತ್ತೇವೆ. ಆದ್ರೆ ದೇವರ ಪರಮಾತ್ಮ ಅವ್ರು ಹೆಂಗದಾರಪ್ಪ ಅಂತಂದ್ರೆ ಅಖಂಡ ಬ್ರಹ್ಮಾನಂದ ಸ್ವರೂಪ. ಅವು ಪರಮಾತ್ಮ ನಿರ್ವಿಕಾರ ಇದಾನ, ಅವಂಗ ಆಕಾರ ಇಲ್ಲ, ರೂಪ ಇಲ್ಲ, ಅವನು ಸರ್ವವ್ಯಾಪಿ ಇದ್ದಾನೆ ಪರಮಾತ್ಮ. ಆ ಪರಮಾತ್ಮನ ನಾವು ಒಲಿಸ್ಕೋಬೇಕಾಗಿದ್ರೆ, ಆ ಪರಮಾತ್ಮನ ನಾವು ದರ್ಶನ ಮಾಡ್ಕೋಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕಾಗಿತ್ತಂದ್ರೆ ಇವತ್ತು ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನು ನಾವು ಮಾಡ್ಕೋಬೇಕಾಗಿತ್ತು. ಆವಾಗ ನಮ್ಮ ಜನ್ಮ ಪಾವನ ಆಗ್ತದೆ. ಆ ಸದ್ಗುರುಗಳನ್ನು ನಾವು ಮಾಡ್ಕೊಂಡಾದ್ರೆ ಆ ಪರಮಾತ್ಮ ಯಾವ ರೀತಿ ಇದ್ದಾನೆ, ಅವು ಯಾವ ರೀತಿ ನಮ್ಮನ್ನು ಕಾಪಾಡ್ತಾನೆ, ನಮಗೆ ಯಾವ ರೀತಿ ಅವು ಮಾರ್ಗ ತೋರಿಸ್ತಾನೆ ಅನ್ನೋದನ್ನು ಅವ್ರ ಗುರುನಾಥ ನಮಗೆಲ್ಲ ತೋರಿಸ್ತಾನೆ. ಅದಕ್ಕೆ ನಾವೇನು ಮಾಡಬೇಕಾಗಿತ್ತಂದ್ರೆ ಗುರು ಹಾಕಿ ಕೊಟ್ಟ ಮಾರ್ಗದೊಳಗೆ ನಡಿಬೇಕಾಗಿತ್ತು. ಇವತ್ತು ನಾವೇನು ಮಾಡಾಕದೇವು, ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ಅದಕ್ಕೆ ನಾವೇನು ಮಾಡೇವು, ಯಾವುದು ಅಲ್ಲಲ್ಲ ಅದಕ್ಕೆ ಹೌದಂತ ನಾವು ಬೆನ್ನು ಹತ್ತಿದ್ದೇವೆ. ಆದರೆ ನಿಜವಾದ ಸ್ಥಿತಿನ ಬೇರೆ ಅದ. ಪರಮಾತ್ಮ ನಿರ್ವಿಕಾರ ಇದಾನ, ನಿರ್ವಿಕಲ್ಪ ಇದಾನ, ಅವು ಸರ್ವವ್ಯಾಪಿ ಅದಾನ. ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿ ಆ ಪರಮಾತ್ಮ ತುಂಬಿ ತುಳುಕ್ತಾ ಇದ್ದಾನೆ. ಅದಕ್ಕೆ ಆ ಪರಮಾತ್ಮನನ್ನು ಕಾಣಬೇಕಾಗಿದ್ರೆ ನಾವು ನಮ್ಮ ಎಲ್ಲ ಸರ್ವಸ್ವವನ್ನು, ತನು ಮನ ಧನ ಎಲ್ಲವನ್ನ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿದ್ದಾದ್ರೆ ಆ ಪರಮಾತ್ಮನ ದರ್ಶನ ನಮಗಾಗ್ತದೆ. ಅದಕ್ಕೆ ನಾವೆಲ್ಲ ಪುಣ್ಯವಾನರು. ಯಾಕಪ್ಪ ಅಂತಂದ್ರೆ ಗುರು ಹಾಕಿಕೊಟ್ಟ ಮಾರ್ಗದೊಳಗೆ ನಡೆಯುವಂಥ ಒಂದು ಸಂತರ ಸಂಪ್ರದಾಯದೊಳಗೆ, ವಾರ್ಕರಿ ಸಂಪ್ರದಾಯದೊಳಗೆ ನಾವೆಲ್ಲ ಇದ್ದೇವೆ, ಗುರು ಸಂಪ್ರದಾಯದಾಗ ನಾವೆಲ್ಲ ಇದ್ದೇವೆ. ನಾವು ನಿಜವಾಗಿಯೂ ಭಾಗ್ಯವಾನರು. ಅದಕ್ಕೆ ನಾವೆಲ್ಲ ಇವತ್ತು ಕುಂಭಮೇಳದಲ್ಲಿ ಭಾಗವಹಿಸಲಿಕ್ಕೆ ಹೊಂಟೇವಿ. ಇವತ್ತು ನಾವು ನೋಡ್ರಿ, ಇಡೀ ದೇಶದ ಮೂಲೆಗಳಿಂದ ಇವತ್ತು ಈ ಅಮೃತ ಸ್ನಾನವನ್ನು ಮಾಡಲಿಕ್ಕೆ ಜನ ಬರ್ತಾ ಇದ್ದಾರೆ. ಈ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶಗಳಿಂದಲೂ ಕೂಡ ಜನ ಇವತ್ತು ಈ ಕುಂಭಮೇಳದಲ್ಲಿ ಅಮೃತ ಸ್ನಾನವನ್ನು ಮಾಡಿ ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳುವ ಒಂದು ಉದ್ದೇಶದಿಂದ ಎಲ್ಲ ಜನ ಬಂದು ಈ ಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಂಧುಗಳೇ, ನಾವೆಲ್ಲ ನೋಡ್ತಾ ಇದ್ದೀರಿ, ಇವತ್ತು ಕುಂಭಮೇಳವನ್ನು ಏರ್ಪಡಿಸಿದಂಥ ನಮ್ಮ
ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯೋಗಿ ಆದಿತ್ಯನಾಥ್ ಅವರು ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ನೋಡ್ತೇವೆ ಇವತ್ತು ಜನರ ಒಂದು ಎಲ್ಲ ಅವರ ಒಂದು ಭಾವನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಪ್ರಯಾಗರಾಜದಲ್ಲಿ ಪ್ರತಿಯೊಬ್ಬರಿಗೆ ಎಲ್ಲ ಥರದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಊಟೋಪಚಾರ ಆಗಲಿ, ಇವತ್ತು ಶೌಚಾಲಯಗಳಾಗಲಿ, ಅಥವಾ ಅವರಿಗೆ ಹೋಗಿ ಬರುವಂಥ ವ್ಯವಸ್ಥೆ ಆಗಲಿ, ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಈ ಎಲ್ಲ ವ್ಯವಸ್ಥೆಗಳನ್ನು ಅವರಿಗೆ ಇಳ್ಕೊಳ್ಳಂಥ ಟೆಂಟ್ಗಳನ್ನು ಕೂಡ ಅಲ್ಲಿ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡ್ಯಾರ. ಅದನ್ನೆಲ್ಲ ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡ ನಾವು ಬಂದಿದ್ದಾದರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಅದಕ್ಕೆ ದಯಮಾಡಿ ನಮ್ಮ ದೇಶದ ಎಲ್ಲ ಬಾಂಧವರಲ್ಲಿ ಇಂಥ ಒಂದು 144 ವರ್ಷಗಳಿಗೆ ಬರುವಂಥ ಈ ಮಹಾಕುಂಭ ಮೇಳದಲ್ಲಿ ನಾವೆಲ್ಲ ಭಾಗಿಗಳಾಗಬೇಕು, ತಮ್ಮ ಜೀವನವನ್ನು ಪಾವನ ಮಾಡ್ಕೋಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ನನ್ನ ಜೊತೆಗೆ ಇವತ್ತು ನಮ್ಮ ಸನ್ಮಿತ್ರರಾದಂಥ ನಮ್ಮ ರಾಜು ಗಟ್ಟಿಯವರಿದ್ದಾರೆ ಹಾಗೂ ಕರ್ನಾಟಕ ರಾಜ್ಯದ ದಳಪತಿಗಳಾದ ನಮ್ಮ